ಹುಡುಗಿರು ಬೀಳ್ತಾರೆ, ಬಿಡ್ರೋ ಹುಡುಗಿರು ಬೀಳ್ತಾರೆ. ನಾವಿವಾಗ ನಾನ್ ವೆಜ್ ಊಟಕ್ಕೆ ಹೋಗ್ತೀವಿ. ಅಲ್ಲಿ ಬಿಲ್ ಪೇ ಮಾಡೋಕ್ಕೆ ಇಷ್ಟು ಜನ ನಿಂತವ್ರೆ. ಬಿರಿಯಾನಿ ಬಂತು. ಒಂದು ಬಾಟಲ್ ನೀರು ಇಟ್ಕೊಳ್ಳೋಕ್ಕೆ ಇಷ್ಟು ಜನ ಬಂದಿದ್ದೀವಿ ಗೈಸ್. ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವರೆಲ್ಲ ನೇರಳೆಹಣ್ಣು ತಿಂತಿದ್ದೀವಿ ಬನ್ನಿ ಗೈಸ್ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಸೊ ಅದನ್ನು ನೋಡಿಬಿಟ್ಟು ನಾನು ಕೂಡ ಅವ್ರು ಇರೋ ಸ್ಪಾಟ್ಗೆ ಹೋದೆ. ಕ್ಯಾಮ್ರಾಮ್ಯಾನ್ ಹೆಂಗೆ ವಿಡಿಯೋ ಮಾಡೋದು ಅಂತ ತೋರಿಸ್ತವ್ರೆ ವಿನೋ ಅವರು. ಇವಾಗ ನನಗೆ ನೇರಳೆಹಣ್ಣು ಬೇಕಷ್ಟೆ, ಈಗ ಬೇಗ ಕಿತ್ಕೊಳ್ಳಿ. ಅಮ್ಮ ತಾಯಿ ಎಲ್ಲ ಇಲ್ಲ, ಆರ್ಡ್ರ್ ಅಷ್ಟೇ ನಮ್ದೆಲ್ಲ. ಹಾಂ, ಇವಾಗ ಬೇಗ ಕಿತ್ಕೊಬರ್ಬೇಕು, ಬೇಗ ಪ್ಲೀಸ್ ಪ್ಲೀಸ್. ಚೆನ್ನಾಗಿರೋದು ಬೇಕು. ಅಲ್ಲಿ ಮೇಲೈತೆ. ವಾವ್, ಕೊನೆಗೂ ಹುಡುಕ್ಬಿಟ್ರು ರೌಡಿ ಬೇಬಿ ಅವರು. ಸೊ ನಮ್ಮ ಜೂನಿಯರ್ಸು ಮರ ಹತ್ತುತ್ತವ್ರಿ. ವಾವ್, ಅದು ಹಣ್ಣಾಗಿಲ್ಲ. ಓಕೆ, ಇದೊಂದು ಸಿಕ್ತು. ಸಿಕ್ತು. ವಾವ್, ಅದರಲ್ಲಿ ಎರಡವೆ. ಅದು ಅದು ನಂಗೆ ಬೇಡ. ಅದು ಸಕ್ಕತ್ತಾಗಿದೆ ಗೈಸ್. ನಿಮಗೂ ನೇರಳೆಹಣ್ಣು ಬೇಕು ಅಂದರೆ ನಮ್ಮ ಕಾಲೇಜಿಗೆ ಬನ್ನಿ, ಇವರೆಲ್ಲ ಕಿತ್ಕೊಡ್ತಾರೆ. ಎಲ್ರಿಗೂ ಇಲ್ವಂತ, ನನಗೆ ಮಾತ್ರ ಅಂತೆ. ಇವರೆಲ್ಲ ನನ್ನ ಫ್ಯಾನ್ಸು, ಅದಕ್ಕೆ ನನಗೆ ಮಾತ್ರ ಕಿತ್ಕೊಡ್ತಾರೆ. ಇದು ಹಣ್ಣಾಗಿತ್ತು, ಇದನ್ನ ಹಣ್ಣಾಗಿಲ್ಲ ಇದು, ಬಟ್ ಟೇಸ್ಟ್ ವೈಸ್ ಸೂಪರ್. ಹುಳಿ, ಥ್ಯಾಂಕ್ ಯು. ನಿಂಗಲ್ಲ ಹೇಳ್ಬೇಕಾಗಿರೋದು. ಥ್ಯಾಂಕ್ ಯು ವಿನು. ಇವರು ಕ್ಯಾಚ್ ಹಿಡಿದ್ರು. ಸೂಪರ್ ಆಗಿರೋ ಫ್ರಾನ್ಸಿಸ್ ಅಲ್ಲಿಂದ ಇಟ್ಕೊಬ್ರಿ ಒಬ್ರಿ ಬೇಕಾ? ಹಣ್ಣು ಸೆಲೆಕ್ಟ್ ಮಾಡ್ಕೊಟ್ಟವನೇ ನಾನು. ಇರೋ ಇನ್ನು ಹಣ್ಣು ಕೇಳು ನೀನು. ಫಸ್ಟು ಈ ಮರದಲ್ಲಿ ಹಣ್ಣು ಐತೆ ಕಿತ್ಕೊಡಿ ಅಂತ ಐಡಿಯಾ ಕೊಟ್ಟರು. ಇವರು ಮರ ಹತ್ತಿದ್ರು. ಆಮೇಲೆ ಎಲ್ಲಿ? ಹೌದಾ, ಓಕೆ. ಇವ್ರು ಫಸ್ಟು ಈ ಹಣ್ಣು ಕಿತ್ಕೊಟ್ರು, ಥ್ಯಾಂಕ್ ಯು. ನೆಕ್ಸ್ಟು ಇವರು ಐಡಿಯಾ ಕೊಟ್ಟರು, ಥ್ಯಾಂಕ್ ಯು. ನೆಕ್ಸ್ಟು ಇವರು ಮರ ಹತ್ತಿದ್ರು, ಥ್ಯಾಂಕ್ ಯು. ಫುಲ್ ಟಾಪಲ್ಲಿ ಹೋಗಿದ್ರು. ನೆಕ್ಸ್ಟು ಅದನ್ನೆಲ್ಲ ಸೇಫಾಗಿ ಕ್ಯಾಚ್ ಹಿಡಿದ್ರು ಫ್ರಾನ್ಸಿಸ್ ಅವರು, ಥ್ಯಾಂಕ್ ಯು. ವಾವ್, ಗುಡ್ ಕ್ಯಾಚರ್ ಇವರು. ಹುಡುಗಿರ್ನ ಕ್ಯಾಚ್ ಹಾಕಲ್ಲ. ತುಂಬ ಒಳ್ಳೆ ಹುಡುಗ. ಆಮೇಲೆ ನೆಕ್ಸ್ಟು ಇವರು ಚೆನ್ನಾಗಿರೋ ಹಣ್ಣು ಹುಡ್ಕೊಟ್ರು, ಹುಲಿ ಅವರು. ಥ್ಯಾಂಕ್ ಯು ಫಾರ್ ಆಲ್ ಯು, ಥ್ಯಾಂಕ್ ಯು. ನಮಗೆಲ್ಲ ನಗು ಬಂದ್ಬಿಡ್ತದೆ. ಇವಾಗ ಬೇರೆ ಕಡೆ ಕಿತ್ಕೊಡಕ್ಕೆ ಕರ್ಕೊಯ್ತವ್ರಿ ಇವರು. ಥ್ಯಾಂಕ್ ಯು. ಓಕೆ, ಹಸಿರು ಊಟ ಅಂದ್ರೆ ವೆಜ್. ಓಕೆ, ಕೆಂಪು ಊಟ ಅಂದ್ರೆ ನಾನ್ ವೆಜ್. ಅಬ್ಬಾ, ನೀನು ಯಾವ ವೆಜ್? ಕೆಂಪು. ನಾನು ಕೆಂಪು ಹಸಿರು. ನಾವು ಕೆಂಪು ಪ್ಲಸ್ ಹಸಿರು, ಕೆಂಪು ಹಸಿರು ಮಿಕ್ಸ್ ಆಗಿ ಬ್ರೌನ್. ಇವರು ಹಸಿರಂತೆ, ಅವರಿಗೆ ನಾನು ಊಟ ಕೊಡ್ತೀನಿ. ಇವ್ರ ಜೊತೆ ನಾನು ಬಿರಿಯಾನಿ ತಿನ್ನೋಕ್ಕೋಗ್ತೀನಿ. ಒಂದು ಬಾಟಲ್ ನೀರು ಇಟ್ಕೊಳ್ಳೋಕ್ಕೆ ಇಷ್ಟು ಜನ ಬಂದಿದ್ದೀವಿ ಗೈಸ್. ಸಿ ಹೆಂಗಿದೆ ನಮ್ಮ ಒಗ್ಗಟ್ಟು. ಸೈಡು ಹೆಂಗಿದೆ ನಮ್ಮ ಒಗ್ಗಟ್ಟು. ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ, ಹೊಸ ಪ್ರತಿಭೆ ಆ್ಯಡ್ ಆಯ್ತವ್ರೆ ನಮ್ಮ ಯುವ ಅವರು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸ್ವಲ್ಪ ಹಿಂದೆ. ಓಕೆ, ವಿಶ್ ಮಾಡಿ. ನೆಕ್ಸ್ಟ್ ಬನ್ನಿ ನೆಕ್ಸ್ಟು. ಓಕೆ, ಇಲ್ಲಿ ಬರ್ಡೇ ವಿಷ್ ಹೇಳ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಹುಟ್ಟಿದ ತಪ್ಪುಗೆ ಅಂತ ರೇಗಿಸ್ತಾರೆ. ಇವರು ಕೂಡ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತಾರಂತೆ.
ಸೊ ನಮಗೆ ಇವರೆಲ್ಲ ಕಾಂಪಿಟೇಟರ್ ಅಪ್ಪ. ನೆಕ್ಸ್ಟು ನೋಡ್ಕೊಬಿಡಿ, ನೆಕ್ಸ್ಟು ನ್ಯೂ ವ್ಲಾಗರ್ ಇವರೇ ವಿನೋ ಅವರು. ಎಲ್ಲ ಸಪೋರ್ಟ್ ಮಾಡಿಬಿಡಿ ಇವ್ರಿಗೆ. ನೆಕ್ಸ್ಟ್ ಕಾಂಪಿಟೇಷನ್ ಹೆಂಗ್ ನಡೀತದೆ ಅವ್ರು ಒಂದಾರೆ ನಾವು ಎರಡು. ಯಪ್ಪ ಯಪ್ಪ ಯಪ್ಪ, ನಾವು ಕಮ್ಮಿ ಹಂಗಾರೆ ನಾವು ಮಾಡ್ತೀವಿ. ಈ ಎಲ್ಲ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತವ್ರೆ. ನೇರಳೆ ಹಣ್ಣಿದೆ, ತುಂಬಾ ನೇರಳೆ ಹಣ್ಣಿದೆ. ಇವಾಗ ನಮ್ಮ ಹುಲಿ ಹೊಟ್ಟೆ ಜಂಪ್ ಏನದು? ಇಲ್ಲಿ ಆಮೇಲೆ ವ್ಲಾಗ್ ಮಾಡುವಂತೆ. ನಾನೇ ಬೇಕಾದ್ರೆ ವಿಡಿಯೋ ಕಳಿಸ್ಕೊಡ್ತೀನಿ, ಎಡಿಟ್ ಮಾಡಿ ಹಾಕೊಳ್ವೆ. ಮರ ಹತ್ತದವ್ರೆ ನಮ್ಮ ವಿನ್. ವಾವ್, ಹಣ್ಣು ಕೀಳು ಅಂದರೆ ಇವನು ಎಲೆ ಕೀಳ್ತವನೆ. ಏ ಹುಲಿ, ನೀ ಎಲೆ ತಿಂತೀಯಾ? ಇನ್ನ ಸತತ ಪ್ರಯತ್ನಗಳ ನಂತರ ಒಳ್ಳೆ ಹಣ್ಣನ್ನು, ಒಳ್ಳೆ ಫ್ರೂಟ್ಸ್ ಅನ್ನ ಕಿತ್ತಿದ್ದಾರೆ ಇವರು. ಲಂಗ ಬಟ್ಟೆ ಹೋದ್ರು ಬರುವುದಿಲ್ಲ. ಬೇಕು. ನಾ ಡೈಲಿ ಹೊಡಿತೀನಿ. ನನಗೆ ಆ ನೇರಳೆ ಹಣ್ಣು ಬೇಕಂದ್ರೆ ನಾನು ಇವಾಗ 10 ಬೈಸ್ಕೆ ಹೊಡಿಬೇಕಂತೆ. ನಾ ಡೈಲಿ 50 ಸ್ಕ್ವಾಡ್ಸ್ ಹೊಡಿತೀನಿ. ಅಷ್ಟೇ ಡಿಫ್ರೆನ್ಸು, ಅಷ್ಟೇ ಫುಲ್ಲು. ಥ್ಯಾಂಕ್ ಯು. ನನ್ನ ಕೈಯಲ್ಲಿ ಹಿಡ್ಕೊಳಕ್ಕೆ ಆಯ್ತಿಲ್ಲ ಅದನ್ನ. ವಿಡಿಯೋಗೆ ಮಾತ್ರ ಅಂತೆ ಗೈಸ್. ಅಬ್ಬಾ ದೇವ್ರೆ, ಏನು ಕ್ವಾಟ್ಲೆ ಕೊಡ್ತಾರಪ್ಪ ಇವರೆಲ್ಲ. ನಾನು ಹೊಡಿತೀನಿ. ಎದೆ ಗೈಟ್ ಐತೆ ಅಂತ ಟಚ್ ಮಾಡಕ್ ಹೋಗ್ಬೇಡ ಅಂತ, ಮೀಟ್ರ್ ಐತೆ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಅಂತ ಸೈಕಲ್ ತೊಡಿತಾರೆ ಇವ್ರು. ರೈತರ ಸ್ಪೀಡ್ಗೆ ಗೈಸ್ ಎಲ್ಲರ ಬಿಟ್ಬಿಡ್ತಾರೆ ಅಂತ ಭಯ. ನನ್ನ ಸೈಕಲ್ ಬಗ್ಗೆ ನಂಗೆ ಯೋಚನೆ ಇದ್ದಿದ್ದೆ. ಇವ್ರು ರೈತರ ಸ್ಪೀಡ್ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಆಯ್ತಾರೆ. ಅಕ್ಕ ಸಡನ್ ಬ್ರೇಕ್ ಐತೆ, ಇವ್ರು ಸಡನ್ ಬ್ರೇಕ್ ಐತೆ ಆಡ್ತಾರೆ. ಬೇಕ್ರೆ ಟೊಯಿಂಗ್ ಅವ್ರು ಓಡ್ಸೋದು ನೀಟಾಗಿ ವಿಡಿಯೋ ಆಗ್ಬಿಡ್ದು. ಕಾಲಿಟ್ಟಿಸ್ತು. ಕ್ಲಾಪಿಡಿ. ಸಾಧನೆ ತೋರಿದ ನಿಮಗೆಲ್ಲ ಜಾಸ್ತಿ ತಿಂದಿಲ್ಲ. ರೋಡ್ ಕ್ರಾಸ್ ಮಾಡೋಕ್ಕೆ ಒದ್ದಾಡ್ತವ್ರೆ. ಏನಂತೆ? ರೋಡ್ ಕ್ರಾಸ್ ಮಾಡಕ್ಕೆ ಒದ್ದಾಡ್ತವ್ರೆ ಅಂತೆ. ವಾಯ್ಸ್ ಓವರ್. ಇವಾಗ ಬಂದ್ರು ಗೈಸ್. ಸೈಕಲ್ ಚೆನ್ನಾಗಿ ಓಡಿಸ್. ಖುಷಿ ನೋಡಿ ಮುಖದಲ್ಲಿ ಮಂದಹಾಸ. ಟೈರ್ ಎಷ್ಟು ಬಿಸಿ ಆಗಿದೆ ಅಂದರೆ ಅಷ್ಟು ಫಾಸ್ಟಾಗಿ ಹೊಡೆದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಕ್ಯಾಮ್ರಾಮ್ಯಾನ್ ಹುಲಿ ಅವರು. ಆಗ ಒಂದು ಚರ್ಚೆ ನಡೆದಿದೆ ನಮ್ಮ ಸಭೆಯಲ್ಲಿ. ಏನಪ್ಪ ಅಂದರೆ ನಾವಿವಾಗ ನಾನ್ ವೆಜ್ ಊಟಕ್ಕೆ ಹೋಗ್ತೀವಿ. ಅಲ್ಲಿ ನೆನ್ನೆ ಥರ ಬಿರಿಯಾನಿ ಹೊಡಿತೀವಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವರೊಬ್ಬರು ವೆಜ್ಜು. ನಾನು ಬೆಳಗ್ಗೆ ಟಿಫನ್ನು ರೈಸ್ ಬಾತ್ ತಂದಿದ್ದೆ, ಬಟ್ ತಿಂದಿರಲಿಲ್ಲ. ಈಗ ರೈಸ್ ಬಾತ್ ಅವ್ರಿಗೆ ಸಿಂಗಾಪುರ್ ಲಯನ್ ನವ ವಸಂತ ಫಂಕ್ಷನ್ ಇತ್ತು. ಆ ಟೈಮಲ್ಲಿ ಡ್ಯಾನ್ಸಿಗೆ ಸೇರಿದಾಗ ಈವನ್ 1 ವೀಕ್ ಪ್ರಾಕ್ಟೀಸ್ ಮಾಡಿದ್ದೀವಿ. 1 ವೀಕ್ ಕೂಡ ನಾವು ಮಸ್ತ್ ಮಜಾ ಮಾಡಲಿಲ್ಲ. ಬಟ್ ಲಾಸ್ಟ್ 2 ಡೇಸ್ ಇದ್ದಾಗ ಕ್ರೇಜಿ ಅಂದರೆ ಕ್ರೇಜಿ ವೀಡಿಯೋಸ್ ಮಾಡಿಕೊಂಡೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆಡ್ಕೊತಿದ್ದಾರೆ ರಿಯಲಿ. ತುಂಬ ವರ್ಷ ಮೀನ್ಸ್ ಎಲ್ಲಿ PU ಕೂಡ ನಾನೇನು ಈ ಮಟ್ಟಿಗೆಲ್ಲ ಎಂಜಾಯ್ ಮಾಡಿರಲಿಲ್ಲ. ಫಸ್ಟ್ ಇಯರ್ ಅಂತೂ ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ. ಇವಾಗಂತೂ ಮಸ್ತ್ ಮಜಾ ಮಾಡ್ತಿದ್ದೀನಿ ಇವ್ರ ಜೊತೆ. ನಮ್ಮ ಲಗೇಜ್ನ ಇವ್ರು ಕ್ಯಾರಿ ಮಾಡ್ತಿದ್ದಾರೆ ಇವ್ರ ಸೈಕಲಲ್ಲಿ. ಅವನು ಕುಳ್ಳಿ ಅಂದಿಲ್ಲ, ಹುಲಿ ಅಂದಿದ್ದು. ಏಯ್, ಪ್ಯಾಚಪ್ ಮಾಡೋಕ್ಕೆ ಬರಬೇಡ. ಅಲ್ಲ, ನಾನು ವೀಡಿಯೋ ಮಾಡುವಾಗ ನೋಡು ಹೆಂಗೆ. ನಾನು ಇಲ್ಲಿ ವೀಡಿಯೋ ಮಾಡ್ತಿರ್ತೀನಿ. ನಾನು ಇಲ್ಲಿ ಈ ಹೈಟಲ್ಲಿ ವೀಡಿಯೋ ಮಾಡ್ತಿರ್ತೀನಿ. ಓಕೆನಾ? ಇವರು ಈ ಪೋಸಲ್ಲಿ ನೋಡ್ತಿರ್ತಾರೆ. ನಾನು ಇವ್ರಿಗೆ ವೀಡಿಯೋ ಮಾಡ್ಬೇಕಂದ್ರೆ ಹಿಂಗೆ ಮಾಡಬೇಕು. ಇಟ್ಸ್ ಟೂ ಹಾರ್ಡ್. ಇನ್ಮೇಲೆ ಸೆಲ್ಫಿ ಸ್ಟಿಕ್ ತರಬೇಕು ಇವ್ರಿಗೆಲ್ಲ. ಹ್ಯಾಂಡ್ಸ್ ಅಪ್ ಮಾಡಬೇಕು. ಯಾವುದು ಫುಲ್ ಹ್ಯಾಂಡ್ಸ್ ಅಪ್ ಮಾಡಿ ಹಿಂಗೆ ಮಾಡಬೇಕು ಇವ್ರಿಗೆ. ಅನ್ಕೊಂಡೆ ವೀಲಿಂಗ್ ಎತ್ತನ ಚೆನ್ನಾಗೈತೆ ವೀಲಿಂಗ್ ಎತ್ತಕ್ಕೆ ಅಲ್ಲ. ಇವರು ಡೈಲಿ ಸೈಕಲಲ್ಲೇ ಬರೋದು ಕಾಲೇಜ್ಗೆ. 1 ಅವರ್ ಬರೋಕ್ಕೆ, 1 ಅವರ್ ಹೋಗೋಕ್ಕೆ, ಅಲ್ಲೇ 2 ಅವರ್ ಕೀಳಾಗ್ಬಿಡುತ್ತೆ. ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಕೂತ್ಕೊಳ್ಳೋಣ ಅಂದರೆ ಮೂಡೇ ಇರಲ್ಲ. ಫೋನ್ 1 ನಿಮಿಷ ನೋಡೋಣ ಅಂತ ಆನ್ ಮಾಡೋಕ್ಕೆ ಅದು 1-2 ಅವರೇ ಆಗ್ಬಿಟ್ಟಿರುತ್ತೆ. ಇನ್ನು ಅದಾದಮೇಲೆ ಊಟ, ಎಡಿಟಿಂಗು, ಅದು ಇದು ಹಾಳು ಮುಳು ಅಂದ್ಕೊಂಡು ಗೋವಿಂದ. ಪಾರ್ಕಿಂಗ್ ಮಾಡಿ ಸರ್.
ನಿಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡ್ತಿದ್ದಾರೆ ಸೇಫ್ ಝೋನಲ್ಲಿ. ಓಕೆ, ಬಿರಿಯಾನಿ ತಿನ್ನೋಕೆ ಫುಲ್ ರೆಡಿ ಅಲ್ವಾ? ಅವ್ರಿನ್ನ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ನಮ್ಮನ್ನೆಲ್ಲ ಬಂದು ಕೂತ್ಕೋತಾ ಇದ್ದೀವಿ. ಬಿಡ್ರೋ ಹುಡ್ಗಿರು ಬೀಳ್ತಾರೆ, ಬಿಡ್ರೋ ಹುಡ್ಗಿರು ಬೀಳ್ತಾರೆ. ಆಯಿತು ಬೇಡ. ಪ್ಯೂರ್ ವೆಜಿಟೇರಿಯನ್ನು ಏನು ಮೆನು ಕಾರ್ಡ್ ಓದ್ತವ್ರೆ, ನಾನ್ ವೆಜ್ದು. ಬಕೆಟ್ ಇವ್ರಿಗೆ ಬಕೆಟ್ ಬೇಕಂತೆ. ಇಲ್ಲ, ವೆಜಿಟೇರಿಯನ್ನ ಫುಲ್ ಲಾಸ್ಟ್ ಹಾಕ್ಬಿಟ್ಟವ್ರೆ ಪಾಪ. ಇವರಂತೂ ಬಿರಿಯಾನಿ ತಿನ್ನೋಕ್ಕೆ ಎನರ್ಜಿ ಲಾಸ್ ಮಾಡ್ಕೋಬಾರ್ದಂತ ಮಲ್ಕೊಂಡೇ ಬಿಟ್ಟವ್ರೆ. ಓಕೆ, 5 ಮಿನಿಟ್ಸ್ ಟೈಮ್ ತೊಗೊಂಡಿದ್ದಾರೆ. ಫುಲ್ ಎಲ್ಲ ಡೀಪ್ ಡಿಸ್ಕಸ್ ಕ್ರೇಜಿಯಾ. ಕಷ್ಟ ಕ್ವಶನ್ ಕೇಳಿದ್ರೆ ಟೈಮರ್ ಆನ್ ಮಾಡಿದ. ಏನು ಮಾಡ್ತಿದ್ದೀವಿ? ಬೇಗ 1 minute 8 seconds ಅಷ್ಟೇ. ಒಳ್ಳೆ ಟೈಮ್ ನೋಡು ರಾಹುಲ್. ಯಾಕಪ್ಪ ಮದುವೆನ ಆಯ್ತಿದ್ಯಾ ನೀನು? ಬಿರಿಯಾನಿ ತಿನ್ನೋಕ್ಕೂ ಈ ಮಟ್ಟಿಗೆಲ್ಲ ಇಲ್ಲೇ ನೋಡ್ತಿರೋದು. ಓಕೆ, ಇವಾಗ ಹೇಳ್ತಾರೆ ಸರ್. ಮತ್ತೆ 6 ಬಿರಿಯಾನಿ, ಲಾಲಿಪಾಪ್, ಕ್ರೇಜಿ. ಫುಲ್ಲು ಗಾಬರಿ ಆಗ್ಬಿಟ್ಟಾರೆ. ಬಿರಿಯಾನಿ ತಿನ್ನಕ್ಕೆ ಎಷ್ಟು ಹಸ್ಕೊಂಡವ್ರೆ ಅಂದರೆ ಏನು ಹೇಳ್ಬೇಕು. ಓಕೆ, ಬಿರಿಯಾನಿ ತಿನ್ನಕ್ಕೆ ಹುಲಿನ ರೆಡಿ ಮಾಡ್ತವ್ರೆ. ಏನು ಕಂಡೀಷನ್ ಹೇಳು? ನೀಟಾಗಿ ಮಡ್ಚಿಲ್ಲ ಅಂದರೆ ಚಿಕನ್ ಪೀಸ್ ತೆಗ್ದಾಕ್ಬಿಡ್ತೀನಿ. ಇನ್ನು ಟೈಮರ್ ಆನಲ್ಲೇ ಇಟ್ಕೊಂಡಿದ್ದಾರೆ. ಓಕೆ, ಫ್ಯಾನ್ ಇಲ್ವಾ ಇಲ್ಲಿ? ಅದು ಯಾವುದು ಚಿಕ್ಕ? ಓಕೆ, ಇಲ್ಲ ಇನ್ನೊಂದ್ಸಲ ಬರಲ್ಲ. ಆಕಾಶ ನೋಡಿ ಸೂರ್ಯ ಹೆಂಗಿರುತ್ತೆ ಅಂತೆಲ್ಲ ಗೊತ್ತಲ್ಲ. ಹಂಗೆ ಮಾಡ್ತಾರೆ. ಪಕ್ಷಿಗಳೆಲ್ಲ ನೋಡಿದ್ರೆ ತಾನೇ ಮೇಲೆ ಅರುತ್ತಲ್ಲ. ಬೇಡ ಕೇಳು. ಹಾಂ, ಅವೇ ಬರ್ತಾವ ನನ್ನ ಹತ್ರ. ಯಾವುದೋ ನೀರಿನ ಬಾಟ್ಲು ಎತ್ಕೊಂಡು ಬರ್ತಿದೆ. ಇನ್ನೇನು 5 ಮಿನಿಟ್ಸ್ ಆಗ್ತಾ ಇದೆ. ಇನ್ನು ಓಕೆ ಆಯಿತು. ಓಕೆ, ಹ್ಯಾಪಿ ಬರ್ಡೇ ಅಂತೆ ಅಕ್ಕ. ಕರಿ. ಪ್ರಿಯಾರಿಟಿ ಕೊಡಬೇಕು ಅಂದರೆ ಇದೇ ಥರ ನೋಡ್ಕೊಳ್ಳಿ ಗೈಸ್. ನೋಡಿ ಕಲಿಬೇಕು. ಇವಾಗಿನ ಕಾಲದ ಹುಡುಗರು ಕಲಿಬೇಕು ಹುಲಿನ. ಯಾವ ಹುಡುಗಿ? ಏನಪ್ಪ, ನಮ್ಗಿನ್ ಚಿಕ್ಕವರೆಲ್ಲ ಏನೋ ಬ್ಯುಸಿ ಆಯ್ತವ್ರೆ. ನಮ್ಮದೇ ನಾಯಿಪಾಡು. ಯಾರು? ಓ, ಪ್ಲೇಟ್ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಬಿರಿಯಾನಿ ಬಂತು. ಓಕೆ, ಬಿರಿಯಾನಿ ಡಿಸ್ಟ್ರಿಬ್ಯೂಷನ್ ಆಯಿತು. ಚಮಚ. ಓಕೆ, ಏನೋ ಟ್ರೆಂಡ್ ಮಾಡ್ತಾರಂತ ಇವರು. ಅಯ್ಯೋ ದೇವ್ರೆ, ತಿನ್ನಿ ಅಂತ. ಓಕೆ, ಹಾಂ ಹಾಂ ಆಯ್ತಾ? ಎತ್ತು. ಹಾಂ ಹಾಂ. ಓ, ಇವರೆಲ್ಲ ಫೋಟೋ ತಗೊಳಕ್ಕಾಯ್ತಿದ್ರು. ಅವ್ರು ಆಲ್ರೆಡಿ ಬ್ಯಾಟಿಂಗಿಗೆ ರೆಡಿ ಆಗ್ಬಿಟ್ರು. ಈ ಮಟ್ಟಕ್ಕೆ ಕ್ರೇಜಿ ಗ್ಯಾಂಗ್ ಜೊತೆ ಇವತ್ತೇ ನಾ ಬಂದಿರೋದು. ಯಾರು ಕೂಡ ಕಣ್ಣಾಗ್ಬೇಡಿ, ಬಿರಿಯಾನಿ ಪಾಪ ಸ್ಮೆಲ್ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ. ಪಾಪ ಅಲ್ಲಿಂದ ಇಲ್ಲಿಗೆ ಎದ್ದು ಬಂದ್ಬಿಟ್ರು. ಹುಲಿ ಕಾಯ್ತಿದೆ, ಆಯ್ತಾ ಇಲ್ಲ ಹುಲಿಗೆ. ಏನಂತ ಹೇಳು?
ಗೊತ್ತಿಲ್ವಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಅಂದರೆ ನಮಗೆ ಬಿಡಲ್ವಂತೆ ಅಂತ ಅಂದರು. ಆಮೇಲೆ ಸ್ಯಾರಿ ಹಾಕ್ಕೊಂಡು ಬನ್ನಿ ಅಂದರೆ ಅದಕ್ಕೆ ನಿನಗೆ ಗೊತ್ತೇ ಇಲ್ವಲ್ಲ ಅಂತ ನನ್ನ ಗಂಡಸು ಅಂತ ಬಾಯಲ್ಲಿ ಬರಲಿಲ್ಲ. ಹುಲಿ ವಾ ರೆಡಿಮೇಡ್ ನಾನಿನ್ನ ತಿಂತಾ ಇದ್ದೀನಿ ಅಂದ್ಬಿಟ್ಟು ಪಾಪ ನಮ್ಮ ವಿನು ವೇಟ್ ಮಾಡ್ತಿದ್ದಾನೆ. ಎಲ್ಲ ಆಲೆ ತಿನ್ಬಿಟ್ಟು ಕುತ್ಕೊಬಿಟ್ರು. ಕೈಗೆ ಮಾತ್ರ ಸಿಕ್ಕಿದ್ರೆ ಇವತ್ತು ಬಿರಿಯಾನಿ ಫೋಟೋನ ಗ್ರೂಪಲ್ಲಿ ಹಾಕೋರೆ ಗೈಸ್, ಎಲ್ಲ ಬೈತವ್ರೆ. ನೋಡಿ ಜೊತೆಲಿ ಇದ್ದು ಒಬ್ಬೊಬ್ಬರೇ ಬಿರಿಯಾನಿ ತಿನ್ಕೊಂಡು ಹೋಗ್ತಾರೋ. ಏಯ್ ಏನೇನೋ ಮಾಡ್ತಿದ್ದಾನೆ. ಅವರು ವೆಜ್ಜು, ಇವರು ನಾನ್ ವೆಜ್ಜು. ಕಿಸ್ ಮಾಡೋಕೆ ಹೋಗ್ತಾನೆ. ಎಂಥ ಹುಲಿ ಇರಬೇಕು ಈ ಹುಲಿ. ಅದು ತೀರ್ಥ ಅಂತೆ. ಪಾಯಸ ಅಟ್ಲೆ ಎಲ್ಲ ಊಟ ಮಾಡ್ಬಿಟ್ಟು ಕೂತವ್ರೆ. ನನ್ನ ದಿನ ಆಯ್ತಿಲ್ಲ. ಹುಲಿ ಅಷ್ಟೊಂದು ಬರ್ಗೆಟ್ಬಿಟ್ಟಿದ್ಯಾ ಹೇಳು ಹುಲಿ. ಹಾಂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ವಂತೆ ಕಿಸ್ ಮಾಡಿದ್ರೆ. ಯಪ್ಪ ಹುಲಿ. ಏಯ್ ಏಯ್ ಆ್ಯಸಿಡ್ನೇ ಕುಡಿದ್ಬಿಡು ಕೊಟ್ಟಿಗೆ. ಇಷ್ಟ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕು, ಸುಮ್ಮನೆ ರೇಗಿಸ್ಬೇಕಷ್ಟೇ. ಪವರ್ ಬಟನು ಮತ್ತು ವಾಲ್ಯೂಮ್ ಬಟನ್ ಎರಡು ಒತ್ತಿಗೆ. ಹುಲಿ ಅವ್ರು ಬಂದು ಸೆಟ್ಲ್ ಆಗಿಬಿಟ್ಟವ್ರೆ. ಯಾಕೆ ಹುಲಿ ಡಿಪ್ರೆಷನಲ್ಲಿದೆಯಾ? ಹಾಂ ಅಲ್ಲೇ ಯಾರು 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 ಇವ್ರದ್ದು ಬರ್ತಡೇ ಹೋಗಿ ಬಂದು ನನ್ನ ಬುಡಕ್ಕೆ ಬರ್ತಾರೆ. ನನ್ನ ವಿಷಯ ತೆಗಿಬೇಡ. ನನ್ನ ಫೋನ್ ಪೇನೂ ಇಲ್ಲ, ಕ್ಯಾಶು ಇಲ್ಲ. ಪಾರ್ಟಿ ಇವ್ರದ್ದೇನೆ. ಥ್ಯಾಂಕ್ಸ್ ಹೇಳ್ಬಿಡಿ ಎಲ್ಲರೂ ಇವ್ರಿಗೆ. ಯಾರು ಫೀಲ್ ಆಗಬೇಡಿ ಗೈಸ್. ಸಿಗೋ ಟೈಮಲ್ಲಿ ಕರೆಕ್ಟಾಗಿರೋರು ಸಿಗ್ತಾರೆ ಅಲ್ವಾ ವಿನೋ? ಸಿಗೋ ಟೈಮಲ್ಲಿ ಕರೆಕ್ಟಾಗಿರೋರು ಸಿಗ್ತಾರೆ. ಜಾಸ್ತಿ ಫೀಲ್ ಆಗಬಾರ್ದು. ಇವ್ರ ಥರನಾ? ಏನು ಡಿಪ್ರೆಷನ್ ಹೊಂಟೋಗಿದಾ? ಬಾ ಅಲ್ಲಿ ಬ್ಲೆಶ್ ಆಯಿತು. ನನ್ನ ಬಿಲ್ ಪೇ ಮಾಡೋಕ್ಕೆ ಇಷ್ಟು ಜನ ನಿಂತವ್ರೆ. ಊಟನೂ ಆಯಿತು, ಬಿಲ್ ಪೇನೂ ಮಾಡಾಯಿತು. ನಾನು ಬೀಡ ತಿಂತವ್ರೆ. ಬೇಡ ಓಕೆ ಗೈಸ್, ಎಲ್ಲ ತಿಂದು ಮಸ್ತ್ ಮಜಾ ಮಾಡಿದ್ದಾಯಿತು. ಫ್ರಾನ್ಸಿಸ್ ಅವ್ರು ಸೈಕಲ್ ಹಿಡ್ಕೊಂಡು ರೆಡಿ ಆಗೋರೆ. ಈಗೇನಿದ್ರು ಡೈರೆಕ್ಟ್ ಮನೆ. ಡೈರೆಕ್ಟ್ ಅವರು ಬೆಂಗಳೂರು ಹೋಗ್ತೀನಿ. ಡೈರೆಕ್ಟ್ ಅಂದರೆ ಬೆಂಗಳೂರಂತೆ. ಓಕೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್. ಓಕೆ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಕೊಂಡು ಕಾರಲ್ಲಿ. ಓಕೆ ರೌಡಿ ಓಕೆ ಅಷ್ಟೇ. ನೀವು ಚೆನ್ನಾಗಿ ತಿನ್ನಿ, ಇರೋ ಲೈಫ್ನ ಎಂಜಾಯ್ ಮಾಡಿ. ಕಾಲೇಜ್ ಲೈಫ್ ಅಂತೂ ಬೆಸ್ಟ್ ಲೈಫ್. ಅದನ್ನ ಮತ್ತೆ ಎಂಜಾಯ್ ಮಾಡಿ. ನಂತರ 1 ವರ್ಷ ಎಲ್ಲ ವೇಸ್ಟ್ ಮಾಡ್ತಿದ್ರು. 1 ವರ್ಷ ಅಲ್ಲ 2 ಇಯರ್ಸ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಎಂಜಾಯ್ ಮಾಡಿ. ಎಲ್ಲರೂ ಕೂಡ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಿಗುವ. ಬೈ ಬಾಯ್.